ಸುಮಾರು ವರ್ಷ ಇತಿಹಾಸ ಇರುವಂಥ ಪುಡಿ ಇದು. ಈ ಪುಡಿನ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಿದ್ರು, ಬಂಗಿಗೆ ರಾಮಬಾಣ ಅಂತ ಹೇಳಿ. 5 ಪೈಸಾ ಖರ್ಚಿಲ್ಲ ಈ ಪುಡಿ ಮಾಡೋದಕ್ಕೆ, ನಿಮ್ಮ ಮನೇಲೆಲ್ಲ ಇರೋ ಐಟಮ್ಮೆ. ಬಟ್ ನೀವು ಒಂದು ವಿಷಯನ ಅಪ್ಪ ಇಟ್ಕೊಳ್ಬೇಕು, ಇದು ನಿಮಗೆ ಸೂಟ್ ಆಗುತ್ತಾ ಅಂತ. ಇದು ಏನೋ ಸೂಟ್ ಆದರೆ ನೀವು ರಾತ್ರಿ ಮಲಗುವಾಗ ಹಚ್ಚಿ ಬೆಳಗ್ಗೆ ಎದ್ದು ವಾಶ್ ಮಾಡೋಷ್ಟೊತ್ತಿಗೆ ನಿಮ್ಮ ಬಂಗನ ಬುಡದಿಂದ ಸಮೇತ ತೆಗೆಯೋಂಥ ಶಕ್ತಿ ಇದೆ ಈ ಪುಡಿಗೆ. ಇದು ಅಜ್ಜಿ ಕಾಲದ ಹಿಂದಿನ ರೆಮಿಡಿ. ಇದು ಬಂಗಿಗೆಲ್ಲ ಉಪಯೋಗಿಸ್ತಿದ್ರು, ನಾಟಿ ಔಷಧಿಲಿ ಹೆಸರು ಮಾಡಿರೋದು ಇದು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. 5 ಪೈಸಾ ಖರ್ಚಿಲ್ಲ ಇವತ್ತಿನ ಈ ಜಾದು ಮಾಡೋ ಪುಡಿಗೆ, ಓಕೆನಾ? ಈಗಾಗಲೇ ಇಂಟ್ರಡಕ್ಷನಲ್ಲಿ ನೋಡಿದ್ದೀರ ನೀವು. ಇದು ತುಂಬ ಹಳೇ ಕಾಲದಿಂದ ಬಂದಿರೋ ಒಂದು ರೆಮಿಡಿ ಅಂತಲೇ ಹೇಳ್ಬೋದು, ನಮ್ಮ ಅಜ್ಜಿ ಕಾಲದ ರೆಮಿಡಿ ಆಯಿತಾ. ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ ಆ ರೆಮಿಡಿನ. ಸೊ ಆ ರೆಮಿಡಿನ ಬಂಗಿಗೆ ರಾಮಬಾಣವಾದ ರೆಮಿಡಿ. ಎಸ್, ಒಂದು ವಿಷಯ ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ನನಗೆ ಸೂಟ್ ಆಗೋ ರೆಮಿಡೀಸು ನಿಮಗೆ ಸೂಟ್ ಆಗೋಲ್ಲ, ಆಯಿತಾ. ಇವಾಗ ನನಗೆ ಮುಲತಿ ಸೂಟ್ ಆಗುತ್ತೆ, ನಿಮಗೆ ಸೂಟ್ ಆಗಬೇಕು ಅಂತ ಏನಿಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾ, ಮುಲತಿ ಸೂಟ್ ಆಗೋರು ಮಾತ್ರ ದಯವಿಟ್ಟು ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿ, ಓಕೆನಾ. ನಿಮಗೆ ಮುಲತಿ ಸೂಟ್ ಆಗಲ್ವೋ, ಸೋಪು ಸೂಟ್ ಆಗಲ್ಲ, ನಾನು ಅದನ್ನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ನಿಮಗೆ ಮುಲತಿ ಪೌಡರ್ ಸೂಟ್ ಆದರೆ ಮಾತ್ರ ನೀವು ಸೋಪ್ನ ಬೈ ಮಾಡಿ. ಇಟ್ ಕ್ಯಾನ್ ಕ್ರಿಯೇಟ್ ಮಿರಾಕಲ್. ಯಾವಾಗ ಅಂದರೆ ಒಂದು ಪ್ರಾಡಕ್ಟ್ ನಿಮ್ಮ ಸ್ಕಿನ್ಗೆ ಸೂಟ್ ಆಗಬೇಕು, ಒಗ್ಗಬೇಕು. ನೀವು ರಿವರ್ಸ್ ಮಾಡೋಕ್ಕಾಗಲ್ಲ, ಅದು ನಿಮ್ಗೆ ಸೂಟೇ ಆಗಲ್ಲ, ನೀವು ಅದನ್ನು ಯೂಸ್ ಮಾಡಿ ಏನು ಮಾಡ್ತೀರಾ. ಓನ್ಲಿ ನಿಮಗೆ ಸೋಪ್ ಸೂಟ್ ಮುಲತಿ ಪೌಡರ್ ಸೂಟ್ ಆದರೆ ಮಾತ್ರ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಯಾಕಂದರೆ ಸುಮಾರಷ್ಟು ಕಮೆಂಟ್ಸ್ ಇದೆ. ಸೊ ಅವ್ರಿಗೆ ಏನನ್ಬೋದು, ಒಂದು 10-15% ಜನಕ್ಕೆ ಸೂಟೇ ಆಗಲ್ಲ ಮುಲತಿ ಪೌಡರ್. ಸೊ ನೀವು ಸೋಪ್ ತೊಗೊಂಡು ದುಡ್ಡು ವೇಸ್ಟ್ ಮಾಡಬೇಡಿ, ನಾನು ಕೊಡೋದು ಇಲ್ಲ, ಅದನ್ನು ನಾನು ಓಪನಾಗೇ ಹೇಳ್ತೀನಿ. ನಿಮಗೆ ಮುಲತಿ ಪೌಡರ್ ಸೂಟ್ ಆದರೆ ಮಾತ್ರ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇನ್ನು ಕೆಲವ್ರಿಗೆ ಮುಲತಿ ಪೌಡ್ರಿಗೆ ಏನು ಅಂತಲೇ ಗೊತ್ತಿಲ್ಲ, ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದು ತೊಗೊಂಡು ಪ್ಯಾಚ್ ಟೆಸ್ಟ್ ಮಾಡಿ ನಿಮ್ಗೆ ಸೂಟ್ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಸೋಪ್ ಬೇಕು ಅಂತ ಹೇಳಿ. ನಿಮ್ಗೆ ಪ್ಯಾಚ್ ಟೆಸ್ಟ್ ಏನಾದ್ರು ಡೌಟ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೆ ಆಯುರ್ವೇದ ಬ್ರ್ಯಾಂಡ್ದು ಲಿಂಕ್ ಬೇಕಾ ನನ್ನ ಕಮೆಂಟ್ ಸೆಕ್ಷನಲ್ಲಿ, ಓಕೆನಾ. ಓನ್ಲಿ ಮುಲತಿ ಪೌಡರ್ ಸೂಟ್ ಆದರೆ ಮಾತ್ರ ಬೈ ಮಾಡಿ, ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ ಅಲ್ವಾ. ಸೊ ವೇಸ್ಟ್ ಮಾಡಬೇಡಿ. ಮತ್ತೆ ಹೇಳ್ತಿದ್ದೀನಿ, ಸರೋಜಮ್ಮ ಅನ್ನೋರು ನನಗೆ ದುಡ್ಡು ಕೊಟ್ಟಿದ್ದಾರೆ ಯೂಟ್ಯೂಬಿಂದ ಇದು ಮಾಡಿದ್ದಾರೆ ನನಗೆ. ಸೊ ದಯವಿಟ್ಟು ಸರೋಜಮ್ಮ ಅವರೇ, ನೀವು ನನಗೆ ವಾಟ್ಸಪ್ ನಂಬರ್ ಎಲ್ಲೂ ಸ್ಕ್ರೋಲ್ ಆಗ್ತಿದೆ, ಒಂದು ಕಮೆಂಟ್ ಹಾಕಿ ದಯವಿಟ್ಟು, ಓಕೆನಾ. ನಿಮ್ಮದು ಒಂದು ಸೋಪು ನಾನು ಕೊಡಬೇಕಾಗಿದೆ, ಅದಕ್ಕೆ ಒಂದು ಕಮೆಂಟ್ ಹಾಕಿ ನನಗೆ. ನಾನು ಸರೋಜಮ್ಮ, ನಾನು ಇಷ್ಟು ಕೊಟ್ಟೆ ನಿಮಗೆ ಅಂತ ಹಾಕಿ, ನಾನು ನಿಮಗೆ ನಾನು ರಿಟರ್ನ್ ಕೊಡ್ತೀನಿ ಅದನ್ನು, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರೋಜಮ್ಮ ಅವರೇ, ನೀವು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ನೀವು ಕೊಟ್ಟಿದ್ದೀರಾ. ಸೊ ಇನ್ ರಿಟರ್ನ್ ನಾನು ನಿಮ್ಗೆ ಏನಾದ್ರು ಕೊಡಬೇಕಲ್ಲ, ಗಿಫ್ಟು ನಿಮಗೆ ಸೋಪ್ ಆಗಿರುತ್ತೆ, ಓಕೆನಾ. ಬಟ್ ಕೊರಿಯರ್ ಚಾರ್ಜಸ್ ನೀವೇ ಕೊಡಬೇಕು, ಸೋಪಿನ ಅಮೌಂಟ್ ನಾನು ಕೊಡ್ತೀನಿ, ಓಕೆ. ಹಂಗಂತ ಹೇಳಿ ಇವತ್ತಿನ ರಾಮಬಾಣವಾದ ರೆಮಿಡಿಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಯಾವ ರೀತಿ ಮಾಡಿದೆ ಇದನ್ನು ಅಂತ ಒಂದ್ಸಲ ನೋಡ್ಕೊಂಬಂದ್ಬಿಡಿ. ಎಟ್ಟಗೇನು 2 ವಿಷಯ, ಎಲ್ಲ ರೆಮಿಡೀಸು ಎಲ್ಲರಿಗೂ ಸೂಟ್ ಆಗಲ್ಲ, ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾನು ಸುಮಾರು ನೋಡಿ ಅರ್ಧದಿಂದ 3/4 ಚಮಚದಷ್ಟು, ನಿಮ್ಮ ಹತ್ರ ಉಂಡೆ ಬೆಲ್ಲ ಆ ಥರ ಇದ್ದರೆ ತುರ್ದು ಹಾಕ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಸೊ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಒಂದು ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ, ಓಕೆ. ಇದಕ್ಕೆ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಸೆನ್ಸಿಟಿವ್ ಸ್ಕಿನ್ ಇರೋರು ನೋಡ್ಕೊಳ್ಳಿ, ನಿಂಬೆಹಣ್ಣು ಸೆನ್ಸಿಟಿವ್ ಸ್ಕಿನ್ನು, ಪಿಂಪಲ್ಸ್ ಇರೋರು ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಬೇಕು. ಒಂದು 2ರಿಂದ 3 ಡ್ರಾಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಓಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ಈಗ ಇದು ಹೀಗೆ ಬೈಂಡಿಂಗ್ ಬರೋಲ್ಲ, ನಮಗೆ ಹೀಗೆ ಬೈಂಡಿಂಗ್ ಆಗೋಲ್ಲ. ಇದಕ್ಕೆ ನಾನು ಸುಮಾರು ಒಂದು ಅರ್ಧ ಚಮಚದಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬಜ್ಜಿ ಬೋಂಡಕ್ಕೆಲ್ಲ ಹಾಕ್ತಿರಲ್ಲ, ಒಂದು ಬೈಂಡಿಂಗ್ ಬರಲಿ ಅಂತ. ಇದು ಇಮ್ಮಿಡಿಯೇಟಾಗಿ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ, ಇನ್ಸ್ಟೆಂಟ್. ಇವಾಗ ನಾನು ಬೆಲ್ಲಕ್ಕೆ ನಿಂಬೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ರಸ ಬಿಟ್ಕೊಳುತ್ತೆ ಅಲ್ವಾ, ಸೊ ಆ ರಸದಲ್ಲೇ ಕಲಿಸ್ತಾ ಇದ್ದೀನಿ. ಬೇಕಿದ್ದರೆ ಇದಕ್ಕೆ ಮೋಸ್ಟ್ಲಿ ಬೇಡ, ಬೇಕಿದ್ದರೆ ನೀವು ನೀರು ಹಾಕ್ಕೊಳ್ಳಿ. ಬಟ್ ನೀರು ನಾನು ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಇದರಲ್ಲೇ ಕಲಿಸ್ಕೊಳ್ಬೋದು, ಆಯಿತಾ. ಈ ಲೇಪನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಹೀಗೆ ಇರಬೇಕು, ನೀರು 99% ನೀರು ಹಾಕಬೇಡಿ. ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ. ಇಷ್ಟೇ ರೆಮಿಡಿ ಮಾಡಬೇಕಾಗಿರೋದು. ನಮ್ಮ ಸೋಪಿನ ಜಾದು, ಏನು ಮಾಡಿದ್ರೆ ಶೈನಿಂಗ್ ಹೋಗೋಲ್ಲ.
ಇದನ್ನು ಉಪಯೋಗಿಸ್ತಿರೋರ್ಗೆ ಮಾತ್ರ ಗೊತ್ತು ಇದ್ರ ಜಾದು ಏನು ಅಂತ. ಇವತ್ತಿನ ವಿಡಿಯೋ ಹೋಗೋಣ. ಇದು ನಿಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ, ಕೈ, ಕಾಲು, ಮುಖ. ಬಟ್ ಒಂದೇ ಒಂದು ಕಂಡೀಷನ್ ಏನು ಅಂದರೆ, ಇದು ಅಪ್ಲೈ ಮಾಡಿ ಸುಮಾರು 1 ಗಂಟೆ ಟೈಮ್ ನೀವು ಯಾವುದೇ ರೀತಿಯಾದ ಪೌಡರ್, ಕ್ರೀಮ್ ಎಕ್ಸೆಟ್ರಾ ಹಾಕಂಗಿಲ್ಲ. ಓಕೆ, ನೀವು ಇದು ರಾ ಫಾರ್ಮಲ್ಲಿ ನಾನು ಹೇಳಿದ್ನಲ್ಲ, ರಾ ಫಾರ್ಮಲ್ಲಿ ಸಹ ಹಾಕ್ಕೊಳ್ಬೋದು. ನಿಮಗೆಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ ವಿತ್ ಪ್ಯಾಚ್ ಟೆಸ್ಟ್ ಅಂದರೆ ಇಲ್ಲಿ ಅಪ್ಲೈ ಮಾಡ್ತಾರೆ. ರಾತ್ರಿ ಹೊತ್ತು ಅಪ್ಲೈ ಮಾಡಿ ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ನೋಡಿ. ಸೊ ಇಮಿಡಿಯೇಟಾಗಿ ಅಪ್ಲೈ ಮಾಡಿ, ಯಾಕಂದರೆ ಇದು ಸ್ವಲ್ಪ ಗಂಟಾಗುತ್ತೆ, ಅಂದರೆ ಟೈಟ್ ಫೀಲ್ ಆಗುತ್ತೆ. ಓಕೆ, ಒಂದು 8 ಮಿನಿಟ್ಸ್ ಇರಿ. ಬಿಫೋರ್ 8 ಮಿನಿಟ್ಸ್ ವೈಪ್ ಔಟ್ ಮಾಡಿ. ಓಕೆನಾ? 8 ಮಿನಿಟ್ಸ್ಗಿಂತ ಮುಂಚೆ 7 ಮಿನಿಟ್ಸ್ ಆಗಿದೆ. ಈಗ ತೆಗಿತಾ ಇದ್ದೀನಿ ಪ್ಯಾಕ್ನ. ನೋಡಿ, ಇನ್ನು ಹತ್ರ ಬಂದು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಇಮ್ಮಿಡಿಯೇಟ್ ಚಾಲೆಂಜ್ ಮಾಡಿ ಹೇಳ್ತೀನಿ, 7 ನಿಮಿಷಕ್ಕೆಲ್ಲ ತೆಗೀರಿ. ನೋಡಿದ್ರಾ ಜಾದು? ಬಟ್ 1 ಅವರ್ ಸೋಪು, ಪೌಡರ್ ಎಕ್ಸೆಟ್ರಾ ಫೇಸ್ ಮೇಲೆ ಏನೋ ಹಾಕೊಂಬೇಡಿ. ಕೈಗೆ ಹಾಕ್ಕೊಟ್ರು ಅಷ್ಟೇ, ಇದು ಕೈಗೂ ಹಾಕ್ಕೊಳ್ಳಿ. 7 ನಿಮಿಷದಲ್ಲಿ ತೆಗೆದುಬಿಡಿ, ಜಾದು ಆಗುತ್ತೆ. ನೋಡಿ. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ನಿಮ್ಗೇನಾದ್ರು ಮುಲತಿ ಪೌಡರ್ ಸೂಟ್ ಆದರೆ ಕಣ್ಣು ಮುಚ್ಕೊಂಡು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ನೋಡಿ, ಶೈನಿಂಗ್ ನಮ್ಮ ಸೋಪ್ದು. ಕ್ಲಾರಿಟಿ ಆಫ್ ಸ್ಕಿನ್ ನಿಮಗೆ ಇದರಿಂದ ಸಿಗುತ್ತೆ. ಈ ಪೇಸ್ಟ್ ಏನು ಮಾಡಿದ್ನೋ, ನಾನು ಏನು ಹೇಳಿದ್ನೋ ನಿಮಗೆ, ಅದು ಜಾದು ಮಾಡುತ್ತೆ. ನೋಡಿ, ಒಂದು ವಿಷಯ ಹೇಳ್ತೀನಿ, ನಮ್ಮ ಟ್ರೆಡಿಷ್ನಲಿಂದ ಬಂದಿರೋದು ಯಾವತ್ತೂ ಅಷ್ಟೇ ಇಟ್ಸ್ ವೆರಿ ಎಫೆಕ್ಟಿವ್. ನಾವು ಈಗೀಗ ಹೇಳ್ತಿದ್ದೀವಿ ಆಯುರ್ವೇದ ಅಂದರೆ, ಈಗ ಒಂದು 20 ವರ್ಷದ ಕೆಳಗಿಂದ 50 ವರ್ಷದ ಕೆಳಗೆ ಎಲ್ಲಿತ್ತು? ಅಜ್ಜಿ ಔಷಧಿ ಇತ್ತು, ಅಜ್ಜಿ ಕಾಲದ ಔಷಧಿ ಇತ್ತು, ನಾಟಿ ಔಷಧಿ ಇತ್ತು ಅಲ್ವಾ? ಓಕೆ, ಇನ್ನೊಬ್ರದ್ದು ಕಮ್ಯುನಿಟಿ ಪೋಸ್ಟಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ, ದಯವಿಟ್ಟು ನೋಡಿ. ಅವ್ರೇನು ಕಮೆಂಟ್ಸ್ ಕೊಟ್ಟಿದ್ದಾರೆ ನನ್ನ ವಿಡಿಯೋ, ನನ್ನ ಸೋಪು ಬಗ್ಗೆ ಅಂತ. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ? ಡೆಫಿನೆಟಾಗಿ ಹೇಳ್ತೀನಿ, ನನ್ನ ಸೋಪ್ ಉಪಯೋಗಿಸ್ದಲ್ಲಿ, ಓಕೆ, ಅದು ಮುಲತಿ ಪೌಡ್ರ್ ಸೂಟ್ ಆಗಬೇಕು, ನಿಮ್ಮ ಸ್ಕಿನ್ ಲೆವೆಲ್ಲೇ ಚೇಂಜ್ ಆಗುತ್ತೆ. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ. ಹೊಸಬ್ರು ಯಾರಾದರೂ ನೋಡ್ತಿದ್ದೆ ದಯವಿಟ್ಟು ನನ್ನ ಚಾನಲ್ ಇಷ್ಟ ಆದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗ್ಬರಲ್ಲ. ನಾಳೆ ಒಂದು ಅದ್ಭುತವಾದ ರೆಮಿಡಿ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ. ಮತ್ತೆ ಸೋಪು ಸ್ಟಾಕ್ ಔಟ್ ಆಗಿದೆ, ಇವತ್ತು ಮಧ್ಯಾಹ್ನ ರೀಸ್ಟಾಕ್ ಆಗಿತ್ತು, ಮತ್ತೆ ಸ್ಟಾಕ್ ಔಟ್ ಆಗಿದೆ, ಹೇಳ್ತೀನಿ ಯಾವಾಗ ಅಂತ. ಓಕೆ, ನಿಮ್ಗೇನಾದ್ರು ಬೇಕಿದ್ದಲ್ಲಿ ನನಗೆ ಒಂದು ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ, ನಂಬರ್ ಮತ್ತೆ ಸ್ಕ್ರೋಲ್ ಆಗಿರುತ್ತೆ ಇವತ್ತಿನ ವಿಡಿಯೋಲಿ.